ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ. ತಾವ್ಯಾರಾದರೂ KA 708 ಹುದ್ದೆಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಮತ್ತು ಮುಂದಿನ ದಿನಗಳಲ್ಲಿ KPSCಯಿಂದ FDA, SDA, ಗ್ರೂಪ್ ಸಿ ಮತ್ತು KEಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಎಲ್ಲ ಹುದ್ದೆಗಳಿಗೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ದರೆ ಪೇಪರ್ 1ಅಲ್ಲಿ, ಅಂದರೆ ನಾವು GK ಪೇಪರ್ ಅಂತ ಕರಿತೀವಿ, ಪೇಪರ್ 1ಅಲ್ಲಿ ಈ ಟಾಪಿಕ್ಗಳನ್ನು ನೋಡಿರ್ತೀರ. ಯಾವುದ್ಯಾವುದು? ಪಂಚಾಯತ್ ರಾಜ್ ಅಂತ ನೋಡಿರ್ತೀರ, ಗ್ರಾಮೀಣ ಅಭಿವೃದ್ಧಿ ಆಗಬೇಕದು. ಓಕೆ, ಇರಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಗ್ರಾಮೀಣ ಅಭಿವೃದ್ಧಿ, ಸಹಕಾರ ಸಂಘಗಳು, ಭೂ ಸುಧಾರಣೆ, ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗಳು. ಸಿಲೆಬಸ್ಸಲ್ಲಿ ಇಷ್ಟ ಕೊಟ್ಬಿಡೋಣ. ಆದರೆ ಇದರೊಳಗೆ ಏನು ಪಠ್ಯಕ್ರಮ ಇದೆ, ಇದರೊಳಗೆ ಯಾವ ಟಾಪಿಕ್ ಕವರ್ ಮಾಡಬೇಕು ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಸಂಕಲ್ಪ ಪಥ ಅಂತ ಆ್ಯಪ್ ಇದೆ. ಈ ಆ್ಯಪ್ನ ಲಿಂಕು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ತಮಗೆ ಯಾರಿಗಾದರೂ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಪೇಪರ್ ಒನ್ ಮತ್ತು ಪೇಪರ್ 2ಗೆ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಎಕ್ಸಾಮ್ಗೆ ಅಂದರೆ FDA, SDA, PDO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರೂಪ್ ಸಿ ಈ ಎಲ್ಲ ಪರೀಕ್ಷೆಗಳಿಗೆ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಯಾವಾಗ ಅಂದರೆ ನವೆಂಬರ್ 3ರಂದು ಸ್ಟಾರ್ಟ್ ಆಗ್ತಾ ಇದೆ. ನವೆಂಬರ್ 3, 2025. ತಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ತಮಗೆ ಯಾರಿಗಾದ್ರೂ ಕ್ಲಾಸಸ್ ಬೇಕು ಅಂದರೆ ಜಾಯ್ನ್ ಆಗಿ. ಕ್ಲಾಸಸ್ ತುಂಬ ಸ್ಟ್ಯಾಂಡರ್ಡ್ ಇರುತ್ತೆ. ಇತ್ತೀಚಿನ KEದವರ ಒಂದು ಪ್ರಶ್ನೆ ಪತ್ರಿಕೆ ನೋಡಿ, ಬಹಳಷ್ಟು ಗುಣಮಟ್ಟದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಕ್ಲಾಸಸ್ ಮಾಡಲಾಗುತ್ತೆ. ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಇದೇ ಅಮೌಂಟಲ್ಲಿ 2999 ಇದೆ. ಇನ್ನೂ ಕಡಿಮೆ ಆಗುತ್ತೆ, 10% ಕಡಿಮೆ ಆಗುತ್ತೆ. ಯಾವಾಗ ಅಂದರೆ ನನ್ನ ರೆಫರಲ್ ಕೋಡ್ ಹಾಕಿ SB01 ಅಂತೇಳಿ ನಿಮಗೆ ಇನ್ನೂ 300 ರೂಪಾಯಿ ಉಳಿತಾಯ ಆಗುತ್ತೆ. 10% ಡಿಸ್ಕೌಂಟ್ ಅಂದರೆ 300 ರೂಪಾಯಿ ಕಮ್ಮಿ ಆಗುತ್ತೆ. ಎಲ್ಲ ಶಿಕ್ಷಕರಿಲ್ಲ, ನೀವು ಒಂದ್ಸಲ ನೋಡ್ಬೋದು ಯಾವ ಟಾಪಿಕ್ಕಿಗೆ ಯಾವ ಟೀಚರ್ಸ್ ಇದ್ದಾರೆ. ನಾನು ಕೂಡ ಇದ್ದೀನಿ. ಭೂಗೋಳಶಾಸ್ತ್ರ ತಗೊತೀನಿ. ಅಷ್ಟೇ ಅಲ್ಲದೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಸಹಕಾರ, ಲ್ಯಾಂಡ್ ರಿಫಾರ್ಮ್ಸು, ಸೋಷಿಯಲ್ ಚೇಂಜ್ ಈಗ ತೋರಿಸಿದ್ನಲ್ಲ ಟಾಪಿಕ್, ಅವುಗಳು ಕೂಡ ನಾನೇ ಮಾಡ್ತಾಯಿದ್ದೀನಿ. ಭೂಗೋಳಶಾಸ್ತ್ರ ಮತ್ತು ಆ ಟಾಪಿಕ್ಗಳು. ಓಕೆ, ಅಷ್ಟಕ್ಕೂ ನಿಮಗೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. 7026583625 ಈ ನಂಬರ್ಗೆ ಕಾಲ್ ಮಾಡಿಬಿಡಿ. ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನಾನು ಕೇಳ್ಬೋದು. ಓಕೆ, ರೈಟ್. ಈಗ ಈ ಟಾಪಿಕ್ಗಳು ಬರೋದಾದರೆ ಏನೇನು ಡೀಟೇಲಾಗಿ ಓದಬೇಕು ಸರ್, ಏನೇನಂತ ನಾವು ನೋಡೋದಾದರೆ ಫಸ್ಟ್ ಪಂಚಾಯತ್ ರಾಜ್ ನೋಡೋಣ. ಪಂಚಾಯತ್ ರಾಜಲ್ಲಿ ಏನು ಕವರ್ ಮಾಡಬೇಕು ಅಂತ ಬಂದರೆ ಇತಿಹಾಸ ಮತ್ತು ಬೆಳವಣಿಗೆ ನೋಡಬೇಕು. ನೋಡಿ, ಪಂಚಾಯತ್ ರಾಜ್ದು ಇತಿಹಾಸ ಇದೆ, ಎಲ್ಲದಕ್ಕೊಂದು ಇತಿಹಾಸ ಇರುತ್ತೆ. ಅದರ ಇತಿಹಾಸ ಮತ್ತು ಬೆಳವಣಿಗೆ ನೋಡಬೇಕು. ಅದನ್ನು ನಾನು 2 ಥರ ವಿಶೇಷವಾಗಿ ಯಾವ ಥರ ನೋಡ್ತೀವಪ್ಪ ಅಂದರೆ, ಇಲ್ಲಿ ನಾವು ಫಸ್ಟ್ ಋಗ್ವೇದ ಕಾಲದಲ್ಲಿ ನೋಡ್ತೀವಿ ನಾವು. ಋಗ್ವೇದ, ಪ್ರಾಚೀನ ಭಾರತದ ಇತಿಹಾಸ. ಪ್ರಾಚೀನ ಭಾರತದಲ್ಲಿ ಹೇಗಿತ್ತು ಪಂಚಾಯತ್ ರಾಜ್ ಅಥವಾ ಸ್ಥಳೀಯ ಸರ್ಕಾರ ಹೇಗಿತ್ತು, ಮೌರ್ಯರ ಕಾಲದಲ್ಲಿ ಹೇಗಿತ್ತು, ಚೋಳರ ಕಾಲದಲ್ಲಿ ಹೇಗಿತ್ತು. ಚೋಳರ ಕಾಲ ತಾವು ಓದರಿಗೆ ಗೊತ್ತಿರುತ್ತೆ. ಸ್ಥಳೀಯ ಸರ್ಕಾರಗಳಲ್ಲಿ ಚೋಳರ ಕಾಲದಲ್ಲಿ ಹೇಗಿತ್ತು, ಅದರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಮೊಘಲರ ಕಾಲದಲ್ಲಿ ಹೇಗಿತ್ತು, ಸುಲ್ತಾನರ ಕಾಲದಲ್ಲಿ ಹೇಗಿತ್ತು. ನೆಕ್ಸ್ಟ್ ಸ್ವತಂತ್ರ ಪೂರ್ವದಲ್ಲಿ ಸ್ಥಳೀಯ ಸರ್ಕಾರ ಅಂದರೆ ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರು ಇದಕ್ಕೆ ಏನು ತೊಗೊಂಡು ಬಂದರು, ಏನೇನು ಕಾಯ್ದೆಗಳು ತೊಗೊಂಡು ಬಂದರು. ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ನೋಡಬೇಕು, ಸ್ವತಂತ್ರ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಕೂಡ ನೋಡಬೇಕು. ಓಕೆ, ನೆಕ್ಸ್ಟ್ ಸ್ವತಂತ್ರ ನಂತರ ಸ್ಥಳೀಯ ಸರ್ಕಾರ ಬರುತ್ತೆ. ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ 1947 ನಂತರ ಭಾರತದಲ್ಲಿ ಏನಾಯಿತು ಮತ್ತು ಕರ್ನಾಟಕದಲ್ಲಿ ಏನಾಯಿತು ಅದು ನಾವು ನೋಡಬೇಕು. ನೆಕ್ಸ್ಟ್ ಸಮಿತಿಗಳು ಬರ್ತವೆ. ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಬರುತ್ತೆ, ಅಶೋಕ್ ಮೆಹ್ತಾ ತಾವೆಲ್ಲ ನೋಡಿ ಕೇಳಿರ್ತಾರೆ, GVK ರಾವ್. ಆಮೇಲೆ ಕರ್ನಾಟಕದಲ್ಲಿ ಕೂಡ ಬರುತ್ತೆ, ಕೊಂಡಜ್ಜಿ ಬಸಪ್ಪ, ಆಮೇಲೆ ವೆಂಕಟರೆಡ್ಡಿ ಸಮಿತಿ, ಬಹಳಷ್ಟು ಸಮಿತಿಗಳು ಬರ್ತವೆ. ಆ ಸಮಿತಿಗಳ ಬಗ್ಗೆನೂ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು 1993ರ ಕಾಯ್ದೆಯ ಲಕ್ಷಣಗಳು. 1993 ಏನಾಗುತ್ತೆ, ಸಂವಿಧಾನಿಕ ಸ್ಥಾನಮಾನ ಸಿಗುತ್ತೆ. ಆ ಸಂವಿಧಾನ 243 ಆರ್ಟಿಕಲಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆಲ್ಲ ಇದೆ. 243 ವಿಧಿಯಲ್ಲಿ, ನಮ್ಮ ಸಂವಿಧಾನದಲ್ಲಿ ಅತ್ಯಂತ ದೊಡ್ಡವಾದ ವಿಧಿ 243 ಏನು ಹೇಳುತ್ತೆ, 243 ಏನು ಹೇಳುತ್ತೆ, B ಏನು ಹೇಳುತ್ತೆ, C, D, Oವರೆಗೂ ನೋಡಬೇಕು ಅದ್ರ ಬಗ್ಗೆ. ನೆಕ್ಸ್ಟ್ ಸಂವಿಧಾನಿಕ ಸ್ಥಾನಮಾನ ಎಷ್ಟನೇ ಭಾಗದಲ್ಲಿದೆ, ಏನಿದೆ ಎಲ್ಲ ಡೀಟೇಲಾಗಿ ನೋಡಬೇಕು. ಆಮೇಲೆ ಪಂಚಾಯತಿ ಅಂಗಗಳಂತ ಬರುತ್ತೆ. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು. ಇಲ್ಲೆಲ್ಲ ಆ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನರಿಗೆ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ಅಧ್ಯಕ್ಷರನ್ನ ಹೇಗೆ ಆಯ್ಕೆ ಮಾಡ್ತಾರೆ, ಉಪಾಧ್ಯಕ್ಷರನ್ನ ಹೇಗೆ ಆಯ್ಕೆ ಮಾಡ್ತಾರೆ, ಅದ್ರ ಬಗ್ಗೆನೂ ಕೂಡ ನೋಡಬೇಕು. ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಗ್ರಾಮ ಪಂಚಾಯತಿಲಿರುವಂಥ ಅಲ್ಲಿ ಸಮಿತಿಗಳು ಯಾವುವು, ಅದೇ ಥರ ಸೇಮ್ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇವುಗಳ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಪ್ರಚಲಿತ ಘಟನೆಗಳು. ಪಂಚಾಯತಿಗೆ ಸಂಬಂಧಪಟ್ಟಂಗೆ ನೀವು ಆರ್ಥಿಕ ಸಮೀಕ್ಷೆ, ಎಕನಾಮಿಕ್ ಸರ್ವೆ ಅಂತ ಕರಿತೀವಿ ನಾವು. ಕರ್ನಾಟಕ ಸರ್ಕಾರದ ಆರ್ಥಿಕ ಸಮೀಕ್ಷೆ ನೋಡಿದ್ರೆ ಈ ಸ್ಥಳೀಯ ಸರ್ಕಾರಗಳಿಗೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಥವಾ ಯಾವುದೇ ನ್ಯೂಸ್ ಪೇಪರಲ್ಲಿ ನೋಡಬೇಕು, ಅದನ್ನು ಕೂಡ ಕವರ್ ಆಗುತ್ತೆ. ನೀವು ಕ್ಲಾಸಿಗೆ ಜಾಯ್ನ್ ಆಗಿ, ನಾನು ಈಗ ತೋರಿಸಿದ್ನಲ್ಲ ಇಲ್ಲಿ ಈ ಒಂದು ಆ್ಯಪಲ್ಲಿ ಈ ಟಾಪಿಕ್ಗಳು ತೊಗೊಳ್ಳೋದು ನಾನೇ. ನೀವು ಓವರಾಗಿ ಸ್ಟಡಿ ಮಾಡ್ತೀರಾ ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ನೀವು ಆಲ್ರೆಡಿ ಕೋಚಿಂಗ್ ತೊಗೊಂಡಿದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಮಗೆ ಏನೂ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ, ಗಂಧಗಾಳಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. 2700 ರೂಪಾಯಿಗೋಸ್ಕರ ವಿಚಾರ ಮಾಡಬೇಡಿ. ಪಂಚಾಯತ್ ರಾಜ್ಗೆ ಏನು ಓದಬೇಕು ಗೊತ್ತಾಯ್ತಾ?
ಹಾಂ, ಇಷ್ಟೆಲ್ಲ ಕವರ್ ಆಗಬೇಕು. ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಅಂತ ಬರುತ್ತೆ. ಗ್ರಾಮೀಣ ಅಭಿವೃದ್ಧಿ ಅಂತ ಬಂದಾಗ ಇಲ್ಲೇನು ಕವರ್ ಮಾಡಬೇಕು? ಇಲ್ಲಿ ಭಾಳ ಜನರಿಗೆ ಗೊತ್ತೇ ಇಲ್ಲ ಈ ಗ್ರಾಮೀಣ ಅಭಿವೃದ್ಧಿ ಇಲ್ಲೇನು ಕವರ್ ಮಾಡಬೇಕು. ಕ್ವಶನ್ಸ್ ಬಂದಿರುತ್ತೆ, ನಿಮಗೆ ಗೊತ್ತಿರಲ್ಲ. ಎಕ್ಸಾಮಲ್ಲಿ ಕ್ವಶನ್ ಬಂದಿರುತ್ತೆ, ಇದು ಎಲ್ಲಿಂದ ಬಂದಿರುತ್ತೆ ಗೊತ್ತಿರಲ್ಲ ನಿಮಗೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನು ನೋಡಬೇಕು? ಗ್ರಾಮೀಣ ಕೈಗಾರಿಕೆಗಳ ಬಗ್ಗೆ ನೋಡ್ಕೋಬೇಕು. ಆಮೇಲೆ ಕೃಷಿ, ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಬಹುಮುಖ್ಯವಾಗಿ ಪ್ರಮುಖವಾಗಿ ಕೃಷಿನೇ ಇರುತ್ತೆ. ನೆಕ್ಸ್ಟ್ ಗ್ರಾಮೀಣ ಭಾಗದಲ್ಲಿ ಬಡತನ, ಗ್ರಾಮೀಣ ನಿರುದ್ಯೋಗ, ಗ್ರಾಮೀಣ ಮೂಲಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ, ಚರಂಡಿ ವ್ಯವಸ್ಥೆ ಹೇಗಿದೆ, ನೈರ್ಮಲೀಕರಣ. ನೆಕ್ಸ್ಟು ಮಾನವ ಸಂಪನ್ಮೂಲ ನೋಡಬೇಕು, ಹ್ಯೂಮನ್ ರಿಸೋರ್ಸ್ ಹೆಂಗಿದೆ ಗ್ರಾಮೀಣ ಭಾಗದಲ್ಲಿ, ಶಿಕ್ಷಣವಂತರು ಎಷ್ಟಿದ್ದಾರೆ, ಉದ್ಯೋಗವಂತರು ಎಷ್ಟಿದ್ದಾರೆ, ಮಹಿಳಾ ಮತ್ತು ಗಂಡು ಮಕ್ಕಳಿಗಿರುವಂಥ ಅನುಪಾತ ಎಷ್ಟು, ಅದೆಲ್ಲ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು, ಇದು ಭಾಳ ಇಂಪಾರ್ಟೆಂಟ್, ಬೆಂಕಿ ಪಾಯಿಂಟ್. ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಅದರಲ್ಲೂ ಈ ಥರ ಉದ್ಯೋಗ ಸಂಬಂಧಿತ ಕಾರ್ಯಕ್ರಮಗಳಿದೆ. ಫಾರ್ ಎಕ್ಸಾಂಪಲ್ MG ನರೇಗಾ, ಮಹಾತ್ಮ ಗಾಂಧೀಜಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಕರಿತೀವಿ. ನೆಕ್ಸ್ಟು ಲೈವ್ಲಿಹುಡ್ ಪ್ರೋಗ್ರಾಮ್ಸ್, ಜೀವನೋಪಾಯ ಕಾರ್ಯಕ್ರಮಗಳು, ಅನ್ನ ಅಂತ್ಯೋದಯ ಕಾರ್ಯಕ್ರಮ. ನೆಕ್ಸ್ಟ್ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು, ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್, ಬಹಳಷ್ಟು ಕಾರ್ಯಕ್ರಮಗಳಿದೆ. ಅವನ್ನೆಲ್ಲ ನಾವು ಚರ್ಚೆ ಮಾಡಬೇಕು. ನೆಕ್ಸ್ಟು ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಬಂದಾಗ ಆರ್ಥಿಕ ಸಮೀಕ್ಷೆ ಮತ್ತು ನ್ಯೂಸ್ ಪೇಪರ್ ಭಾಳ ಇಂಪಾರ್ಟೆಂಟ್. ಪ್ರಚಲಿತ ಘಟನೆಗಳಿಂದ ಕ್ವಶನ್ಸ್ ಬರುತ್ತೆ. ಇತ್ತೀಚೆಗೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಮಾಡಿದೆ ಸರ್ಕಾರ, ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಏನಿದೆ ಅದನ್ನು ಕೂಡ ನೋಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಅದರಿಂದ ಕ್ವಶನ್ಸ್ ಭಾಳಷ್ಟು ಚಾನ್ಸಸ್ ಇರುತ್ತೆ, ಅದರಿಂದ ಕ್ವಶನ್ಸ್ ಬರುತ್ತೆ. ಓಕೆ, ನೆಕ್ಸ್ಟು ಅದಾದಮೇಲೆ ಸಹಕಾರ ಸಂಘಗಳು ಅಂತ ಕೇಳ್ತಾನೆ. ಸಹಕಾರ ಸಂಘಗಳಲ್ಲಿ ಏನೇನು ಓದಬೇಕು? ಸಹಕಾರ ಸಂಘಗಳದ್ದು ಬಂದಾಗ ಸಹಕಾರ ಮೂಲಭೂತ ಅಂಶಗಳೇನು? ಓಕೆ, ಫಂಡಮೆಂಟಲ್ಸ್ ಅಂತ ಕರಿತೀವಿ ನಾವು, ಫಂಡಮೆಂಟಲ್ಸ್ ಆಫ್ ಕೋಆಪರೇಟಿವ್ಸ್, ಅದ್ರ ಬಗ್ಗೆ ಅಧ್ಯಯನ ಮಾಡೋದು. ನೆಕ್ಸ್ಟ್ ಸಂವಿಧಾನಿಕ ಸ್ಥಾನಮಾನ, ಇದಕ್ಕೆ ಸಹಕಾರ ಸಂಘಗಳಿಗೆ ಈಗ ಸಂವಿಧಾನಿಕ ಸ್ಥಾನಮಾನ ನೀಡಲಾಗಿದೆ. 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಯಾವ ವಿಧಿ ಏನು ಹೇಳುತ್ತೆ, ಎಷ್ಟನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದನ್ನು ಕೂಡ ನಾವು ಡೀಟೇಲ್ ಗೊತ್ತಿರಬೇಕು. ಆಮೇಲೆ ಸಹಕಾರದ ಇತಿಹಾಸ ತಿಳ್ಕೋಬೇಕು ನಾವು. ಜಗತ್ತಿನಲ್ಲಿ ಸಹಕಾರ ಹೇಗೆ ಬೆಳೆದು ಬಂತು, ಭಾರತದಲ್ಲಿ ಸಹಕಾರ ಹೇಗೆ ಬೆಳೆದು ಬಂತು, ಮತ್ತು ಕರ್ನಾಟಕದಲ್ಲಿ ಸಹಕಾರ ಹೇಗೆ ಬೆಳೆದು ಬಂತು, ಅದರ ಇತಿಹಾಸ ತಿಳ್ಕೋಬೇಕು ನಾವು. ಆಮೇಲೆ ಸಹಕಾರ ಚಳುವಳಿ ಆಗುತ್ತೆ, ಸಹಕಾರ ಚಳುವಳಿ ಆಗುತ್ತೆ. ಕರ್ನಾಟಕದಲ್ಲಿ ಚಳುವಳಿ ಆಗಿದೆ, ಭಾರತದಲ್ಲಿ ಚಳುವಳಿ ಆಗಿದೆ. SS ಪಾಟೀಲ್ ಕರ್ನಾಟಕದಲ್ಲಿ, ಸಿದ್ದನಗೌಡ ಸಣ್ಣ ರಾಮೇಗೌಡ ಪಾಟೀಲ್ ಪ್ರಸ್ತುತ ಈಗಿನ ನಮ್ಮ ಕರ್ನಾಟಕದವ್ರು, ಗದಗ ಜಿಲ್ಲೆ. ನೀವು ನೋಡ್ರಿ, ನಿಮ್ಮ ಊರಾಗ ಎಲ್ಲರ ಸೊಸೈಟಿ ಇದ್ರೆ ಹೋಗಿ ನೋಡ್ರಿ, ನೀವು ಸೊಸೈಟಿಲಿ ಹೋಗಿ ನೋಡ್ರಿ, SS ಪಾಟೀಲ್ರ ಫೋಟೋ ಹಾಕಿರ್ತಾರೆ, ಸಹಕಾರದ ಪಿತಾಮಹ ಅಂತೇಳಿ. ನೆಕ್ಸ್ಟ್ ಸಹಕಾರದ ವಿಧಗಳು, ಟೈಪ್ಸ್ ಅಂತ ಬರುತ್ತೆ. ಸಹಕಾರದ ವಿಧಗಳ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಸಹಕಾರದ ರಚನೆ ತಿಳ್ಕೋಬೇಕು. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಅಂತ ಬರುತ್ತೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹೌದಾ, DCC ಬ್ಯಾಂಕು, ಅವುಗಳ ಬಗ್ಗೆ, ಸಹಕಾರದ ರಚನೆ ಬಗ್ಗೆ, ಮತ್ತು ನಿರ್ವಹಣೆ ಮತ್ತು ಆಡಳಿತ, ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ. ಇವೆಲ್ಲ ಟಾಪಿಕ್ಗಳು ಕವರ್ ಆಗುತ್ತೆ ಸಹಕಾರದಲ್ಲಿ, ಇವೆಲ್ಲ ಟಾಪಿಕ್ಗಳು ಕವರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈಗೇನು ಚರ್ಚೆ ಮಾಡ್ತಾ ಇದಲ್ಲ ಈ ಟಾಪಿಕ್ಗಳ ಮೇಲೆ 6 ಇಂದ 8 ಕ್ವಶನ್ಸ್ ಬರುತ್ತೆ. ಯಾವುದೇ ಬರೀರಿ ನೀವು, PDO ಬರೀರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬರೀರಿ, FDA SDA ಬೇಕಾದ ಬರೀರಿ, 6 ಇಂದ 8 ಕ್ವಶನ್ಸ್ ಬಂದೇ ಬರುತ್ತೆ. ಭಾಳ ಜನ ಇವುಗಳನ್ನೇ ಕವರ್ ಮಾಡಲ್ಲ. ಬರೀ ನಿಮಗೇನು ಗೊತ್ತಿದೆ, ಇತಿಹಾಸ ಒಂದು ಸಬ್ಜೆಕ್ಟು, ಭೂಗೋಳಶಾಸ್ತ್ರ, ಸಂವಿಧಾನ, ಅರ್ಥಶಾಸ್ತ್ರ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದ್ರೆ ಮುಗೀತು. ಇಂಥ ಟಾಪಿಕ್ಗಳಲ್ಲಿ ಯಾರು ನೀವು ಸರಿಯಾಗಿ ಗ್ರಿಪ್ ಇರುತ್ತೋ ನೀವು ಜಾಬ್ ಮಾಡ್ಕೊತೀರ. ಅದರಲ್ಲಿ ಎಲ್ಲರೂ ಸ್ಕೋರ್ ಮಾಡ್ತಾರೆ. ಇತಿಹಾಸ ಎಲ್ಲರೂ ಓದ್ತಾರೆ, ಭೂಗೋಳಶಾಸ್ತ್ರ ಎಲ್ಲರೂ ಓದ್ತಾರೆ, ಬಟ್ ಇವುಗಳಿಗೆ ಗಮನ ಕೊಡಲ್ಲ ನೀವು. ಇಲ್ಲಿ ನೀವು 6 ಕ್ವಶನ್ ಕೊಟ್ಟಾಗ 6 ಕ್ವಶನ್ ರೈಟ್ ಮಾಡಿದ್ರೆ ಮುಗಿದೋಯ್ತು. ಒಮ್ಮೆ 10 ತನೂ ಬರ್ಬೋದು ಕ್ವಶನ್, ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಕ್ವಶನ್ಸ್ ಹೆಂಗೆ ಬೇಕಂದ್ರೆ ಕೊಡ್ಬೋದು, ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಬಟ್ ನಿಮ್ಮ ಸಿಲೆಬಸ್ ಏನಿದೆ ಕಂಪ್ಲೀಟ್ಲಿ ನೀವು ಪ್ರಿಪರೇಷನ್ ಮಾಡಬೇಕು. ವಿಶೇಷವಾಗಿ ಈ ಟಾಪಿಕ್ಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೆಕ್ಸ್ಟ್ ಭೂ ಸುಧಾರಣೆ ಬರುತ್ತೆ, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಭೂ ಸುಧಾರಣೆ ಬಗ್ಗೆನೂ ಕ್ವಶನ್ಸ್ ಬರುತ್ತೆ. ಏನೇನು ಭೂ ಸುಧಾರಣೆ ಸಂಬಂಧಪಟ್ಟ ಏನು ಕೇಳ್ಬೋದು? ಈ ಬ್ರಿಟಿಷ್ ಆಡಳಿತದಲ್ಲಿ ಭೂ ಕಂದಾಯ ಪದ್ಧತಿ ಹೇಗಿತ್ತು, ಈ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ, ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ನೆಕ್ಸ್ಟ್ ಕೆಲ ವೈಯಕ್ತಿಕ ಪ್ರಯತ್ನಗಳು ಅಂತ ಬರುತ್ತೆ. ಆಚಾರ್ಯ ವಿನೋಬ ಭಾವೆ ಏನು ಮಾಡ್ತಾರೆ, ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಭೂದಾನ್ ಮೂವ್ಮೆಂಟ್ ಅಂತ ಮಾಡ್ತಾರೆ, ಭೂದಾನ್ ಚಳವಳಿ, ಅವುಗಳ ಬಗ್ಗೆ ಎಲ್ಲ ತಿಳ್ಕೋಬೇಕು. ನೆಕ್ಸ್ಟ್ ಭೂ ಸುಧಾರಣೆ ಉದ್ದೇಶಗಳೇನು, ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಬ್ಜೆಕ್ಟಿವ್ಸ್ ಯಾಕೆ ಮಾಡಬೇಕು ಭೂ ಸುಧಾರಣೆ. ನೆಕ್ಸ್ಟ್ ಸ್ವಾತಂತ್ರ್ಯ ನಂತರ ಭೂ ಸುಧಾರಣಾ ಕ್ರಮಗಳು, ಸ್ವಾತಂತ್ರ್ಯ ನಂತರ ಏನೆಲ್ಲ ಆಯಿತು, ನಮ್ಮ ಸರ್ಕಾರ ಏನೆಲ್ಲ ಪ್ರಯತ್ನ ಮಾಡ್ತು ಭೂ ಸುಧಾರಣೆ ಮಾಡೋದಕ್ಕೆ. ನೆಕ್ಸ್ಟ್ ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿ ಹೇರಿಕೆ ಅಂತ ಕರಿತೀವಿ ನಾವು, ಲ್ಯಾಂಡ್ ಸೀಲಿಂಗ್ ಅಂತ ಕರಿತೀವಿ, ಲ್ಯಾಂಡ್ ಸೀಲಿಂಗ್, ಅದ್ರ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಭೂ ಸುಧಾರಣಾ ಕಾರ್ಯಕ್ರಮಗಳ ಪರಿಣಾಮ, ಇದರಿಂದ ಏನು ಪರಿಣಾಮ ಆಯಿತು,
ಜನರ ಮೇಲೆ ಹೇಗೆ ಇದು ಪರಿಣಾಮ ಉಂಟು ಮಾಡಿತು, ವಿಶೇಷವಾಗಿ ಕೃಷಿಕರ ಮೇಲೆ. ಆಮೇಲೆ ಕೆಲವು ಯಶಸ್ವಿ ಭೂ ಸುಧಾರಣಾ ಕಾರ್ಯಕ್ರಮಗಳು ಬಂಗಾಳದಲ್ಲಿ ಯಶಸ್ವಿ ಆಯಿತು, ಕೇರಳದಲ್ಲಿ ಯಶಸ್ವಿ ಆಯಿತು, ಜಮ್ಮು ಕಾಶ್ಮೀರದಲ್ಲಿ ಯಶಸ್ವಿ ಆಯಿತು. ಅಲ್ಲಿ ಯಾಕೆ ಯಶಸ್ವಿ ಆಯಿತು, ಬೇರೆ ಕಡೆ ಯಾಕೆ ಯಶಸ್ವಿ ಆಗಲಿಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು, ಕರ್ನಾಟಕದಲ್ಲಿ ಭೂ ಸುಧಾರಣೆಗಳ ಬಗ್ಗೆ ನಾವು ತಿಳ್ಕೋಬೇಕು. ಆಮೇಲೆ ಸಮಿತಿಗಳ ಬಗ್ಗೆ ತಿಳ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಸಮಿತಿಗಳಿದೆ. ಕುಮಾರಪ್ಪ ಸಮಿತಿ ಇದೆ, ಗುಂಡಪ್ಪಗೌಡ ಸಮಿತಿ ಇದೆ, ಬಿ ಡಿ ಜತ್ತಿ ಸಮಿತಿ ಇದೆ. ಹೀಗೆ ಅನೇಕ ಒಂದಿಷ್ಟು ಸಮಿತಿಗಳ ಬಗ್ಗೆ ನಾವು ತಿಳ್ಕೋಬೇಕು, ಅವರೇನು ಶಿಫಾರಸು ಮಾಡಿದ್ರು. ಆಮೇಲೆ ಭೂ ಸುಧಾರಣೆ ಕಾಯ್ದೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ಫಾರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್, ದಿಸ್ ಟಾಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಏನು ಬರುತ್ತೆ, 1961 ಕಾಯ್ದೆ ಬರುತ್ತೆ, ಮುಂದೆ 74ರಲ್ಲಿ ತಿದ್ದುಪಡಿ ಆಗುತ್ತೆ, 76ರಲ್ಲಿ ತಿದ್ದುಪಡಿ ಆಗುತ್ತೆ, 2015, 18, 20 ಇಲ್ಲ ತಿದ್ದುಪಡಿ ಆಗುತ್ತೆ. ಆ ಕಾಯ್ದೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು, ಅದರ ಲಕ್ಷಣಗಳು ಗೊತ್ತಿರಬೇಕು. ಫೀಚರ್ಸ್ ಅಂತ ಕರೀತೀವಿ, ದ ಫೀಚರ್ಸ್ ಆಫ್ ದಿಸ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್. ಇವೆಲ್ಲ ಟಾಪಿಕ್ಗಳು ಕವರ್ ಆಗಬೇಕು ನೋಡಿ. ಕ್ಲಿಯರ್ ಇದೆಯಾ? ಎಸ್. ನೆಕ್ಸ್ಟ್, ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗಳು. ಈ ಟಾಪಿಕ್ಗೆ ಎಷ್ಟೋ ಜನರು ಏನು ಓದಬೇಕು ಅನ್ನೋದೇ ಗೊತ್ತಿಲ್ಲ. ಸೋಷಿಯಲ್ ಚೇಂಜಸ್ ಅಂತ ಕರಿತೀವಿ. ವಿಶೇಷವಾಗಿ ನಾನು ಏನು ಮೆನ್ಷನ್ ಮಾಡಿದ್ದೇನೆ ಸಿಲೆಬಸ್ಸಲ್ಲಿ, ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಅಂತ ಹೇಳಿದೆ. ಕರ್ನಾಟಕದ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅಂತ ಬರುತ್ತೆ. ವಿಶೇಷವಾಗಿ ನೀವೇನು ಮಾಡಬೇಕು ಇಲ್ಲಿ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ನಂತರ ಅಂದರೆ 1947 ಆದ ನಂತರ ರೈತ ಚಳುವಳಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಕಾಗೋಡು ಚಳುವಳಿ, ಹಾವೇರಿ ರೈತರ ಚಳುವಳಿ, ನರಗುಂದ ರೈತ ಚಳುವಳಿ, ಅವೆಲ್ಲ ತಿಳ್ಕೋಬೇಕು. ಯಾಕಾಯಿತು, ರೈತ ಚಳುವಳಿಗಳು ಯಾಕೆ ಆಗ್ತವೆ, ಕಾರಣಗಳೇನು ಎಲ್ಲ ಕೇಳ್ತಾನೆ, ಏನು ಬೇಕಾದ ಕ್ವಶನ್ ಬರುತ್ತೆ. ನೆಕ್ಸ್ಟ್, ಕನ್ನಡ ಪರ ಚಳುವಳಿಗಳು, ಗೋಕಾಕ್ ಚಳುವಳಿ, ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಪರ ಚಳುವಳಿಗಳು ಇಲ್ಲೂರಿಗೆ ಏನೇನಾಗಿದೆ, ಹೆಂಗಾಗಿದೆ ಅದ್ರ ಬಗ್ಗೆ ಗೊತ್ತಿರಬೇಕು. ಕೈಗಾರಿಕಾ ಚಳುವಳಿಗಳು ಕರ್ನಾಟಕದಲ್ಲಿ, ಅಥವಾ ಕೈಗಾರಿಕಾ ಚಳುವಳಿಗಳಲ್ಲ, ಅದು ಕೈಗಾರಿಕಾ ಬೆಳವಣಿಗೆ ಆಗಬೇಕು. ಇದು ಮಿಸ್ಟೇಕ್ ಆಗಿದೆ, ಇದಲ್ಲ, ಈ ಟಾಪಿಕ್ ತೆಗೆದಿದ್ದು ಮಿಸ್ಟೇಕ್ ಆಗಿದೆ. ಕೈಗಾರಿಕಾ ಬೆಳವಣಿಗೆ ಕರ್ನಾಟಕದಲ್ಲಿ ಏನಾಯಿತು, ಮುಂಚೆ ಹೆಂಗಿತ್ತು ಕೈಗಾರಿಕಾ, ಈಗ ಹೆಂಗಾಗಿದೆ, ಅದರಿಂದ ಸಮಾಜದಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ನಿಮ್ಮ ಮನೇಲಿ ಹೋಗಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ಮನೆ ವಾತಾವರಣ ಚೇಂಜ್ ಆಗುತ್ತೆ. ಮುಂಚೆ ಬಡತನ ಇತ್ತು, ಈಗ ಶ್ರೀಮಂತಿಕೆ ಬಂದಿದೆ, ಅದು ಕೂಡ. ನೆಕ್ಸ್ಟ್, ಜಾತಿ ವ್ಯವಸ್ಥೆ ಕರ್ನಾಟಕದಲ್ಲಿ ನಗರೀಕರಣ, ಹೀಗೆ ಇನ್ನೂ ಒಂದಿಷ್ಟು ಟಾಪಿಕ್ಗಳು ಬರ್ತವೆ. ಅವನ್ನೆಲ್ಲ ಕೂಡ ಕವರ್ ಮಾಡಬೇಕು. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೊಂದು ಬೇಸಿಕ್ ಐಡಿಯಾ ಬಂತು ಅನ್ಕೋತೀನಿ. ಐಡಿಯಾ ಬಂದಿದೆಯಾ, ಏನೇನು ಟಾಪಿಕ್ಸ್ಗಳು ಕವರ್ ಮಾಡಬೇಕು ಗೊತ್ತಾಯ್ತಾ? ಸೊ ತಮಗೇನೂ ಗೊತ್ತಾಗಿಲ್ಲ, ತಮಗೇನೂ ಗೊತ್ತಿಲ್ಲ ಅಂದರೆ ಇವುಗಳಿಗೆ ಒಂದೇ ಕಡೆ ಬುಕ್ಕ ಇರಲ್ಲ. ನೀವು ನೋಡಿರಿ, ಇವುಗಳಿಗೆ ಒಂದೇ ಕಡೆ ಬುಕ್ಕ ಹುಡುಗರು ಸಿಗಲ್ಲ. ನೀವು ಅಲ್ಲಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ತೊಗೊಂಡು ನೀವು ಅದನ್ನು ಕ್ರೋಢೀಕರಣ ಮಾಡಿ, ಅದನ್ನು ಕನ್ಸಾಲಿಡೇಟ್ ಮಾಡಿ ನೀವು ಓದಬೇಕಾಗುತ್ತೆ. ಇಲ್ಲ ನಿಮ್ಗೆ ಅದು ಕಷ್ಟ ಇದ್ದರೆ ನೀವು ಕ್ಲಾಸಿಗೆ ಜಾಯ್ನ್ ಆಗಿ. ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಎಲ್ಲ ಎಕ್ಸ್ಪರ್ಟ್ ಟೀಚರ್ಸ್ ಇದ್ವಿ. ಆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನನ್ನ ನಂಬರ್ ಕೂಡ ಕೊಟ್ಟಿದ್ದೀನಿ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.